This is the fifth problem in joint venture chapter. The problem is like this. The heading ಏನಪ್ಪ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಯಾವ ಕಂಟೆಂಟ್ ಒಳಗೊಂಡಿದೆಪ್ಪ ಅಂದರೆ when the contract price is received in shares and are taken over by the co-ventures at a higher valuation. ಈಗ ಹಿಂದಿನ ಪ್ರಾಬ್ಲಮ್ ಏನಪ್ಪ ಅಂದರೆ ಅಟ್ ಲೆಸ್ಸರ್ ವ್ಯಾಲ್ಯೂಯೇಷನ್ಸ್ಗೆ ಅವ್ರು ತೊಗೊಂಡೋಗಿದ್ರು. ಇಲ್ಲಿ ಅಟ್ ಹೈಯರ್ ವ್ಯಾಲ್ಯೂಯೇಷನ್ ತೊಗೊಂಡ್ರೆ ಯಾವ ಥರ ಒಂದು ಪೋಸ್ಟಿಂಗ್ ಎಷ್ಟಾಗುತ್ತೆ, ಹೈಯರ್ ವ್ಯಾಲ್ಯೂಯೇಷನ್ ತೊಗೊಂಡ್ರೆ ಪ್ರಾಫಿಟ್ ಬರುತ್ತೆ, ಅಲ್ಲಿ ಲಾಸ್ ಆಗಿದ್ದನ್ನು ಡೆಬಿಟ್ ಮಾಡ್ತೀವಿ, ಇಲ್ಲಿ ಪ್ರಾಫಿಟ್ ಬರುತ್ತೆ ಕ್ರೆಡಿಟ್ ಮಾಡ್ತೀವಿ ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಅಷ್ಟೇ. ಆ ಡಿಫ್ರೆನ್ಸ್ ಒಳಗೊಂಡಿರ್ತಕ್ಕಂಥ ಪ್ರಾಬ್ಲಮ್ ವೆರಿ ಸಿಂಪಲ್. ಈ ಪ್ರಾಬ್ಲಮಲ್ಲೂ ಅಷ್ಟೇ ಅವ್ನು ಲೆಡ್ಜರ್ ಅಕೌಂಟ್ ಕೇಳಿದ್ದಾನೆ. ಹೀಗಾಗಿ ಲೆಡ್ಜರ್ ಅಕೌಂಟನ್ನು ಹೀಗೆ ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೇನ್ ಮಾಡಿಕೊಂಡೆ ಪೋಸ್ಟಿಂಗನ್ನು ಮಾಡಿಬಿಡ್ತೀನಿ, ಈಸಿ ಆಗುತ್ತೆ. ಸರ್ವಿಸ್ ನಾನು ಹೇಳಿದಿಲ್ಲ, 3 ವರ್ಷದ ಕ್ವಶನ್ ಪೇಪರ್ಲ್ಲೂ ಸಹ ಬರೀ ಲೆಡ್ಜರ್ ಅಕೌಂಟೇ ಕೇಳಿದ್ದಾರೆ, ಸಿಂಪಲ್ ಆಗಿದೆ. ಈಗ ಇದೊಂದು 2 ಪ್ರಾಬ್ಲಮ್ ಆದಮೇಲೆ ಮತ್ತೆ ನಾನು 3 ವರ್ಷ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಿಮಗೆ ಹೇಳ್ಬಿಡ್ತೀನಿ, ಸಾಕಾಗುತ್ತೆ ಮೋಸ್ಟ್ಲಿ. ಆಮೇಲೆ ವೆನ್ ಸಪ್ರೇಟ್ ಸೆಟಪ್ ಅಕೌಂಟ್ಸ್ ಆರ್ ನಾಟ್ ಮೇಂಟೈನ್, ಅದನ್ನು 5 ಮಾರ್ಕ್ಸಿಗೆ ಕೇಳಿದ್ದಾರೆ 3 ಕ್ವಶನ್ ಪೇಪರಲ್ಲೂ. ಅದರಲ್ಲೂ ಒಂದು 2-3 ಪ್ರಾಬ್ಲಮ್ ಮಾಡಿ ಈ ಚಾಪ್ಟರ್ನ ಮುಗಿಸ್ಬೋದು. ನೋಡಿ, ಪ್ರಾಬ್ಲಮ್ ಇಸ್ ಲೈಕ್ ದಿಸ್. ಮಿಸ್ಟರ್ ಶೇಖ್, ಇಲ್ಲೂ ಅಷ್ಟೇ, ಇಲ್ಲಿ ನೀವು 4 ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಜಾಯಿಂಟ್ ವೆಂಚರ್ ಅಕೌಂಟ್, ಶೇರ್ಸ್ ಅಕೌಂಟ್, ಕೋ ವೆಂಚರ್ಸ್ ಅಕೌಂಟ್ ಆ್ಯಂಡ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. 4 ಅಕೌಂಟ್. ಇಲ್ಲಿ ಶೇರ್ಸ್ ಕೊಡೋದ್ರಿಂದ ಇನ್ನೊಂದು ಅಕೌಂಟ್ ಎಕ್ಸ್ಟ್ರಾ ಬರುತ್ತೆ, ದಟ್ ಈಸ್ ಅ ಶೇರ್ಸ್ ಅಕೌಂಟ್ ಓಪನ್ ಮಾಡ್ತೀವಿ. ಅದನ್ನು ಪ್ರಾಬ್ಲಮನ್ನು ಹೀಗೆ ಹೇಳ್ಕೊಂಡಿದ್ದೀವಿ ನೋಡಿ. ಸೇಮ್ ಶೇರ್ಸ್ ಶೇಖರ್ ಆ್ಯಂಡ್ ರಾಜೇಶ್ ಡೂಯಿಂಗ್ ಬಿಸ್ನೆಸ್ ಆ್ಯಸ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಅಂಡರ್ಟೇಕ್ ಟು ಕನ್ಸ್ಟ್ರಕ್ಟ್ ಎ ಬಿಲ್ಡಿಂಗ್ ಫಾರ್ ಎ ಕಂಪನಿ ಫಾರ್ ಎ ಕಾಂಟ್ರಾಕ್ಟ್ ಪ್ರೈಸ್ ಆಫ್ rupees 1 lakh. ಅಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ 1 lakh rupees, ಪೇಯಬಲ್ ಆ್ಯಸ್ 80,000 rupees ಇನ್ ಕ್ಯಾಶ್ ಆ್ಯಂಡ್ rupees 20,000 ಇನ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ಎ ಕಂಪನಿ. ಅಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸನ್ನು 1 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಪ್ರೈಸನ್ನು 80,000 ರೂಪಾಯಿ ಕ್ಯಾಶ್ ಕೊಡ್ತಾರೆ, 20,000 ರೂಪಾಯಿ ಶೇರ್ಸ್ ಮುಖಾಂತರ ಕೊಡ್ತಾರೆ. ಎ ಬ್ಯಾಂಕ್ ಅಕೌಂಟ್ ಈಸ್ ಓಪನ್ಡ್ ಇನ್ ದೇರ್ ಜಾಯಿಂಟ್ ನೇಮ್ಸ್, ಶೇಖರ್ ಪೇಯಿಂಗ್ rupees 35,000 ಆ್ಯಂಡ್ ರಾಜೇಶ್ ಪೇಯಿಂಗ್ rupees 25,000. 35,000 ಆ್ಯಂಡ್ 25,000 ಅಲ್ಲಿಗೆ ಕ್ಯಾಶ್ ಇಂಟ್ರೊಡ್ಯೂಸ್ ಮಾಡಿದ್ರು. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಪಾಸಿಟ್ ಮಾಡ್ತಾರೆ. ಏನು ಎಂಟ್ರಿ ಪಾಸ್ ಮಾಡ್ತೀರಾ? ದಟ್ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇಖರ್ ಅಕೌಂಟ್ ಆ್ಯಂಡ್ ರಾಜೇಶ್ ಅಕೌಂಟ್. ನೋಡಿ, ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಇಲ್ಲಿದೆ ನೋಡಿ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇಖರ್ಸ್ ಅಕೌಂಟ್ ಆ್ಯಂಡ್ ರಾಜೇಶ್ ಅಕೌಂಟ್ 35,000 ಆ್ಯಂಡ್ 25,000 ಇವರಿಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಅಲ್ಲಿಗೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ಕೊಂಡ್ವಿ. ಹಾಗೆ ಕೋ ವೆಂಚರ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ ನೋಡಿ, ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ದಟ್ ಈಸ್ ಶೇಖರ್ಸ್ 35,000 ಆ್ಯಂಡ್ ರಾಜೇಶ್ 25,000. ಓಕೆನಾ? ಅಲ್ಲಿಗೆ ಆ ಟ್ರಾನ್ಸಾಕ್ಷನ್ ಮುಗೀತು. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ಕೊಂಡ್ವಿ, ಮತ್ತು ಕೋ ವೆಂಚರ್ಸ್ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ತೀವಿ. ಅವ್ರ ಅಮೌಂಟ್ ಏನು ಕೊಟ್ಟಿದ್ರೆ ಅದರ ಅಮೌಂಟನ್ನು ಕ್ರಿಯೇಟ್ ಮಾಡ್ತೀನಿ ಅವರ ಅಕೌಂಟ್ಗೆ. ಓಕೆನಾ? ನೆಕ್ಸ್ಟು, they are to share profits and losses in the proportion of 5:3. 5:3 ನಾವು ಅವರಿಗೆ ಶೇರ್ ಮಾಡಬೇಕಾಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸನ್ನು ಆ ಪ್ರಕಾರ ಹಂಚ್ಕೊಂತಾರಂತೆ. ದಿ ಟ್ರಾನ್ಸಾಕ್ಷನ್ಸ್ ಆರ್ ಆಸ್ ಫಾಲೋಸ್. ಇದು ಅಷ್ಟೇ ನೋಡಿ, ಇಲ್ಲಿ ವೇಜಸ್ ಪೈಡ್ rupees 32,000, ಮೆಟೀರಿಯಲ್ಸ್ ಪರ್ಚೇಸ್, ದಟ್ ಇಸ್ ಬಾಟ್ ಮೆಟೀರಿಯಲ್ಸ್ ಫಾರ್ ಕ್ಯಾಶ್. ನೋಡಿ, ಇಲ್ಲಿ ವೇಜಸ್ ಪೇ ಮಾಡಿದ್ದೀವಿ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ, ಮತ್ತು ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ದಟ್ ಈಸ್ 20,000ಗೆ. ಅಲ್ಲಿಗೆ ಇದಕ್ಕೆ ನಾವು ಒಂದು ಎಂಟ್ರಿ ಪಾಸ್ ಮಾಡ್ತೀರಾ. ಏನು ಎಂಟ್ರಿ ಪಾಸ್ ಮಾಡಿದ್ರೆ? ವೇಜಸ್ ಪೇಯ್ಡು ಏನು ಎಂಟ್ರಿ ಪಾಸ್ ಮಾಡ್ತೀರಾ? ದಟ್ ಈಸ್ ಜಾಯಿಂಟ್ ವೆಂಚರಿಂದ ನಮಗೆ ಕ್ಯಾಶ್ ಹೋಗುತ್ತೆ. ನೋಡಿ, ಇಲ್ಲಿ ದಟ್ ಈಸ್ ಕಾಲ್ಡ್ ಆಸ್ 2 ಸೇರಿಸಿ ಒಂದು ಎಂಟ್ರಿ ಪಾಸ್ ಮಾಡ್ಬೋದು ನಾವು. ಈಗ 2 ಕ್ಯಾಶ್ ಆಗಿದೆ, ಕ್ಯಾಶ್ ಪೇಮೆಂಟ್ ಮಾಡಿದ್ದೀವಿ. ಈ 2 ಸೇರಿಸಿ ಒಂದು ಎಂಟ್ರಿ ಪಾಸ್ ಮಾಡ್ಬೋದಾ? ಏನು ಎಂಟ್ರಿ ಪಾಸ್ ಮಾಡ್ತೀರಾ? ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಓಕೆನಾ? 2 ಸೇರಿಸಿ ನೋಡಿ. ಈಗ ಜಾಯಿಂಟ್ ವೆಂಚರ್ ಅಕೌಂಟ್ ಇದೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ. ಏನು ಮಾಡ್ತೀವಿ ನಾವು? ಇದನ್ನು ಎಕ್ಸ್ಪೆನ್ಸಸ್, ಬೋತ್ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್, ದಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ವೇಜಸ್ಸು ಮತ್ತು ಮೆಟೀರಿಯಲ್ಸು 52,000, ದಟ್ ಈಸ್ 32,000 ಆ್ಯಂಡ್ 20,000, ಟೋಟಲ್ 52,000 rupees ಆಗುತ್ತೆ. ಹಾಗೆಯೇ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ನೋಡಿ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ವೇಜಸ್ಸು 32,000 ಆ್ಯಂಡ್ ಮೆಟೀರಿಯಲ್ಸ್ 20,000 rupees, 52,000 rupees ಕ್ರಿಯೇಟ್ ಮಾಡಿದ್ದೀನಿ. ಪೇಮೆಂಟ್ ಆಗಿದೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಪೇಮೆಂಟ್ ಆಗಿದೆ. ಮತ್ತು ಇದನ್ನು ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಮಾಡಿದ್ದೀನಿ. ಕರೆಕ್ಟಾ? ನೆಕ್ಸ್ಟು, ಬಾಟ್ ಮೆಟೀರಿಯಲ್ಸ್ ಆನ್ ಕ್ರೆಡಿಟ್ rupees 39,000. ಸಾಲ ಪರ್ಚೇಸ್ ಮಾಡಿದ್ವಿ. ಸಾಲ ಪರ್ಚೇಸ್ ಮಾಡಿದ್ರೆ ಯಾರ ವ್ಯಕ್ತಿ ಅಂತಿಂತಲ್ಲ, ಯಾವ ವ್ಯಕ್ತಿ ಅಂತ ಹೆಸರು ಕೊಡೋದು ನಾವೇನು ಮಾಡ್ತೀವಪ್ಪ ಅಂತಾರೆ, ಅದನ್ನು ಕ್ರೆಡಿಟಾರ್ಸ್ ಅಂತ ನಾವು ಮೆನ್ಷನ್ ಮಾಡ್ಕೊಬೋದು. ಓಕೆನಾ? ಇದು ಸಹ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಓಕೆನಾ? ಹಾಗೆಯೇ ಅವ್ರ ಅಕೌಂಟು, ದಟ್ ಈಸ್ ಏನು ಕ್ರೆಡಿಟಾರ್ಸ್ನ ಪೇಮೆಂಟ್ ಮಾಡ್ತೀವಲ್ಲ, ಪೇಮೆಂಟ್ ಮಾಡ್ಬೇಕಾದ್ರೆ ನಾವು ಅದನ್ನು ಕ್ಯಾಶಲ್ಲಿ ಪೇಮೆಂಟ್ ಮಾಡೋಣ. ಈಗ ಸದ್ಯಕ್ಕೆ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್ ಅಕೌಂಟ್ rupees 39,000 rupees. ಕರೆಕ್ಟಾ? ಇದನ್ನು ಡೆಬಿಟ್ ಮಾಡ್ಕೊಂಡ್ವಿ. ದಿಸ್ ಇಸ್ ಆಲ್ಸೋ ಅನ್ ಎಕ್ಸ್ಪೆನ್ಸಸ್. ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ನೆಕ್ಸ್ಟ್ ಇದಾದಮೇಲೆ ದಿ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ದಿ ಪ್ರೈಸ್ ಕ್ಯಾಶ್ ಆ್ಯಂಡ್ ಶೇರ್ಸ್ ವಾಸ್ ಡ್ಯೂಲಿ ರಿಸೀವ್ಡ್. ಈಗ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಯಿತು. ಈಗ ಕ್ಯಾಶು ಮತ್ತು ಶೇರ್ಸು, ಕ್ಯಾಶು 80,000 ಮತ್ತು ದಟ್ ಈಸ್ ಶೇರ್ಸ್ 20,000 ರೂಪಾಯಿ ಬಂತು. ಏನು ಎಂಟ್ರಿ ಪಾಸ್ ಮಾಡ್ತೀರಾ? ಕ್ಯಾಶ್ ಕಮ್ಸ್ ಇನ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಅದನ್ನು ಏನೇ ಬಂದರೂ ಸಹ ಏನೇ ಹೋದರೂ ಸಹ ಮಾಡಬೇಕು, ಜಾಯಿಂಟ್ ವೆಂಚರ್ ಅಕೌಂಟಿಗೆ ಪೋಸ್ಟಿಂಗ್ ತೊಗೊತೀವಿ. ದಟ್ ಈಸ್ ಎಂಟ್ರಿ ಈಸ್ ಕಾಲ್ಡ್ ಆಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಶೇರ್ಸ್ ಆಫ್ ಎ ಕಂಪನಿ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅಲ್ಲಿಗೆ ಅಮೌಂಟ್ ಬಂದಾಗ ಏನು ಮಾಡ್ತೀವಿ? ಇಟ್ಸ್ ದ ರೆವಿನ್ಯೂ ಮಸ್ಟ್ ಬಿ ಕ್ರಿಯೇಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್, ದಟ್ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ 80,000 rupees
ಬೈ ಶೇರ್ಸ್ ಅಕೌಂಟ್ 20,000 rupees. ಕರೆಕ್ಟಾ? ಇದನ್ನು ರೆವಿನ್ಯೂ ಕ್ರಿಯೇಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಹಾಗಾಗಿ ಈ ಎರಡು ಸಪ್ರೇಟ್ ಅಕೌಂಟ್ ಇದೆ, ಸಪ್ರೇಟ್ ಅಕೌಂಟ್ ಡೆಬಿಟ್ ಮಾಡ್ತೀನಿ ನೋಡಿ, ದಟ್ ಈಸ್ ಶೇರ್ಸ್ ಅಕೌಂಟ್ ಡೆಬಿಟ್ ಮಾಡಿದ್ದೀನಿ ನೋಡಿ ಟು ಜಾಯಿಂಟ್ ವೆಂಚರ್ ಅಕೌಂಟ್ 20,000 rupees. ಕರೆಕ್ಟಾ? ಹಾಗೆಯೇ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ತೀನಿ ನೋಡಿ, ದಟ್ ಈಸ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ 80,000 rupees. ಅಲ್ಲಿಗೆ ಶೇರ್ಸ್ ಅಕೌಂಟ್ ಡೆಬಿಟ್ ಮಾಡ್ಕೊಂಡ್ವಿ, ಮತ್ತು ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ನಾವು ಡೆಬಿಟ್ ಮಾಡಿದ್ದೀನಿ 80,000 ರೂಪಾಯಿ, ಈ ಅಕೌಂಟ್ಗೆ 20,000 ರೂಪಾಯಿ ನಾನು ಡೆಬಿಟ್ ಮಾಡಿದ್ದೀನಿ. ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಇಟ್ ಇಸ್ ರೆವಿನ್ಯೂ. ಕರೆಕ್ಟಾ? ಆಲ್ ಆಫ್ ಯು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಟ್ ಟು ಶೇರ್ಸ್ ಅಕೌಂಟ್, ಜಾಯಿಂಟ್ ವೆಂಚರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಈ ಎರಡು ಅಕೌಂಟ್ ನಾನು ಡೆಬಿಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನಿರ್ತದೆ, ದಿ ಜಾಯಿಂಟ್ ವೆಂಚರ್ ಈಸ್ ಕ್ಲೋಸ್ ಬೈ ಶೇಖರ್ ಟೇಕಿಂಗ್ ಅಪ್ ಆಲ್ ದಿ ಶೇರ್ಸ್ ಅಟ್ ಅನ್ ಅಗ್ರೀಡ್ ವ್ಯಾಲ್ಯೂಯೇಷನ್ ಆಫ್ ₹24,000. ನೋಡಿ ಇಲ್ಲಿ ಶೇರ್ಸ್ ಇದೆಯಲ್ಲ, ನೋಡಿ ಶೇರ್ಸ್ 20,000 ರೂಪಾಯಿ ಇತ್ತು, 20,000 ರೂಪಾಯಿ ಶೇರ್ಸ್ ಏನು ಮಾಡ್ತಪ್ಪ ಅಂದರೆ ಶೇಖರು 24,000 ರೂಪಾಯಿಗೆ ತೊಗೊಂಡೋದ, ಅಂದರೆ ಜಾಸ್ತಿ ತೊಗೊಂಡೋದ. ಅವ್ನು ಎಷ್ಟು ತೊಗೊಂಡೋತಾನೆ ಅಷ್ಟನ್ನು ನಾನು ರೆಕಾರ್ಡ್ ಮಾಡ್ಕೊತೀವಿ. ದಟ್ ಈಸ್ ತೊಗೊಂಡೋದ ಅಂತಂತಾರೆ, ದಟ್ ಈಸ್ ದೇ ವಿಲ್ ಬಿಕಮ್ ದಿ ರಿಸೀವರ್. ಏನು ತೊಗೊಂಡಿದ್ರು? ಶೇರ್ಸ್ ತೊಗೊಂಡಿದ್ರು. ಶೇರ್ಸ್ ಆರ್ ಗೋಸ್ ಔಟ್, ರಾಜೇಶ್ ವಿಲ್ ಬಿಕಮ್ ದಿ ರಿಸೀವರ್ ಆಫ್ ದಟ್. ದಟ್ ಈಸ್ ಶೇಖರ್ ವಿಲ್ ಬಿ ರಿಸೀವರ್ ಆಫ್ ದೋಟ್ ಶೇರ್ಸ್. ಅದು ಎಂಟ್ರಿ ಏನು ಪಾಸ್ ಮಾಡ್ತೀರಾ? ಶೇಖರ್ಸ್ ಅಕೌಂಟ್ ಡೇಟಾ ಟು ಶೇರ್ಸ್ ಅಕೌಂಟ್. ನೋಡಿ ಇಲ್ಲಿ ಶೇರ್ಸ್ ಅಕೌಂಟಲ್ಲಿ ಬೈ ಶೇಖರ್ಸ್ ಅಕೌಂಟ್ 24,000 ರೂಪೀಸ್ ತೊಗೊಂಡೋದ್ರು. ಓಕೆನಾ? ಅಗೇನ್ ಇದೇ ಅಮೌಂಟನ್ನು ಅವ್ರ ಅಕೌಂಟ್ ಡೆಬಿಟ್ ಮಾಡ್ತೀನಿ ನೋಡಿ, ಬೈ ಟು ಶೇರ್ಸ್ ಅಕೌಂಟ್ 24,000. ಅವ್ನ ಕಾಲಮಲ್ಲಿ 24,000 ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾ? ಈಗ ಇಲ್ಲಿ 20,000 ರೂಪಾಯಿ ಬೆಲೆ ಬರ್ತಕ್ಕಂಥ ಶೇರ್ಸನ್ನು 24,000 ರೂಪಾಯಿ ತೊಗೊಂಡೋದು ಅಂತಂದರೆ ದೇರ್ ಇಸ್ ಅ ಪ್ರಾಫಿಟ್ ಆಫ್ 4,000 rupees ಪ್ರಾಫಿಟಾ? ದಟ್ ಪ್ರಾಫಿಟ್ ಮಸ್ಟ್ ಬಿ ಏನು ಎಂಟ್ರಿ ಪಾಸ್ ಮಾಡ್ತೀವಿ ನಾವು? ಈ ಪ್ರಾಫಿಟನ್ನು ಮಸ್ಟ್ ಬಿ ಕ್ರಿಯೇಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೋಡಿ ಲಾಸ್ ಆದಾಗ ಡೆಬಿಟ್ ಮಾಡ್ತೀವಿ, ಇಸ್ ಪ್ರಾಫಿಟ್ ಆಗುತ್ತೆ, ಪ್ರಾಫಿಟ್ ಮಸ್ಟ್ ಬಿ ಕ್ರಿಯೇಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಈ ಡಿಫರೆನ್ಸ್ ಏನು ಮಾಡ್ತೀವಪ್ಪ ಅಂದರೆ ಟ್ರಾನ್ಸ್ಫರ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಪ್ರಾಫಿಟ್. ಓಕೆನಾ? ಈಗ ಅದೇ ಅಮೌಂಟನ್ನು ನಾವೇನು ಮಾಡ್ತೀವಿ? ಕ್ರಿಯೇಟ್ ಮಾಡ್ತೀವಿ ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಬೈ ಶೇರ್ಸ್ ಅಕೌಂಟ್ ಪ್ರಾಫಿಟ್. 24,000 ತೊಗೊಂಡೋಗಿರೋದು 20,000 rupees, 4,000 ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ಪ್ರಾಫಿಟ್, ಮಸ್ಟ್ ಬಿ ಕ್ರಿಯೇಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಕರೆಕ್ಟಾ? ಅಲ್ಲಿಗೆ ಶೇರ್ಸ್ ಅಕೌಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಬರ್ತೀನಿ ನೋಡಿ ಪ್ರಾಬ್ಲಮನ್ನು. ದಟ್ ಈಸ್ and Rajesh taking up the stock of materials at an agreed valuation of ₹3,000. ಅಗೇನ್ ಏನು ಮಾಡಿದ್ರು? ಶೇಖರ್ ತೊಗೊಂಡೋಗಿರೋ ಶೇರ್ಸನ್ನು ಇಲ್ಲಿ ರಾಜೇಶ್ ಏನು ಮಾಡಿದ್ರಪ್ಪ ಅಂದರೆ ರಿಮೈನಿಂಗ್ ಮೆಟೀರಿಯಲ್ಸನ್ನು 3,000 ರೂಪಾಯಿ ತೊಗೊಂಡೋದ್ರು. ಈಗ ರಿಮೈನಿಂಗ್ ಮೆಟೀರಿಯಲ್ಸ್ ಎಲ್ಲಿದೆ? ಜಾಯಿಂಟ್ ವೆಂಚರ್ ಅಕೌಂಟಲ್ಲಿದೆ. ತೊಗೊಂಡೋದ್ರು ಅಂತಂದರೆ ದೇ ವಿಲ್ ಬಿಕಮ್ ದ ರಿಸೀವರ್ ಫ್ರಮ್ ಜಾಯಿಂಟ್ ವೆಂಚರ್ ಅಕೌಂಟ್. ಏನು ಎಂಟ್ರಿ ಪಾಸ್ ಮಾಡ್ತೀರಾ? ರಾಜೇಶ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೋಡಿ ಇಲ್ಲಿದೆ ಬೈ ರಾಜೇಶ್ ಅಕೌಂಟ್ 3,000 rupees. ಓಕೆನಾ? 3,000 rupees ರಾಜೇಶ್ ತೊಗೊಂಡಿದ್ರು. ಹಾಗಾಗಿ ರಾಜೇಶ್ ಶೇರ್ಸ್ ತೊಗೊಂಡಿದ್ರೆ ದಟ್ ಅಮೌಂಟ್ ಮಸ್ಟ್ ಬಿ ಡೆಬಿಟೆಡ್ ಟು ಇಸ್ ಅಕೌಂಟ್. ರಾಜೇಶ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಮಾಡ್ತೀನಿ ನೋಡಿ ಇಲ್ಲಿ ಟು ಜಾಯಿಂಟ್ ವೆಂಚರ್ ಅಕೌಂಟ್ ರಾಜೇಶ್ ಕಾಲಮಲ್ಲಿ 3,000 rupees ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾ? ಓಕೆ. ನೆಕ್ಸ್ಟು ಶೋ ದಿ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಇನ್ ದಿ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್. ಇದನ್ನು ಈಗ ನೋಡಿ ಎಲ್ಲ ಅಕೌಂಟ್ ಕ್ಲೋಸ್ ಆಯಿತು, ಎಲ್ಲ ಟ್ರಾನ್ಸಾಕ್ಷನ್ ಪೋಸ್ಟಿಂಗ್ ಆಗಿದೆ. ಈಗ ನಾವು ಒಂದೊಂದೇ ಅಕೌಂಟ್ ಕ್ಲೋಸ್ ಮಾಡಿ ಈಗ ನೋಡಿ ಎಲ್ಲ ಜಾಯಿಂಟ್ ವೆಂಚರ್ ಅಕೌಂಟ್ ಬಂದಾಗ ಇಲ್ಲಿ ಕ್ರೆಡಿಟ್ ಸೈಡು 1,07,000 ಬರುತ್ತೆ. 1,07,000 ಡೆಬಿಟ್ ಸೈಡ್ ಕ್ಯಾರಿ ಮಾಡ್ಕೊಂಡಾಗ ಡಿಫರೆನ್ಸು 16,000 ಬಂತು. ದಿಸ್ ಇಸ್ ಅ ಪ್ರಾಫಿಟ್. ಈ ಪ್ರಾಫಿಟನ್ನು ಅವ್ರ ರೇಷೋ 5:3 ಈ ರೇಷೋ ಪ್ರಕಾರ ಹಂಚಿದ್ರೆ 10,000 and 6,000 ಬರುತ್ತೆ. ದಿಸ್ ಇಸ್ ಅ ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್. ಏನು ಎಂಟ್ರಿ ಪಾಸ್ ಮಾಡ್ತೀರಾ? ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಶೇಖರ್ ಅಕೌಂಟ್ ಆ್ಯಂಡ್ ರಾಜೇಶ್ ಅಕೌಂಟ್. ಈ ಅಮೌಂಟನ್ನು ಅವ್ರ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ಅವ್ರ ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಪ್ರಾಫಿಟ್ 10,000 and 6,000. ಓಕೆನಾ? ಇಷ್ಟ ಆದಮೇಲೆ ಅಲ್ಲಿಗೆ ಈ ಅಕೌಂಟ್ ಕ್ಲೋಸ್ ಆಯಿತು. ಶೇರ್ಸ್ ಅಕೌಂಟ್ ಮೊದಲೇ ಕ್ಲೋಸ್ ಆಗಿತ್ತು. ಈಗ ಇವರ ಅಕೌಂಟನ್ನು ಕ್ಲೋಸ್ ಮಾಡಿ ಜಾಯಿಂಟ್ ವೆಂಚರ್ಸ್ ಅಕೌಂಟ್ ಕ್ಲೋಸ್ ಮಾಡಿ. ಸರ್ವೇ ಸಾಮಾನ್ಯವಾಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಬರುತ್ತೆ ಸಹ 45,000 ಶೇಖರ್ದಿದೆ, 31,000 ರಾಜೇಶ್ದಿದೆ. ಅದನ್ನು ಡೆಬಿಟ್ ಸೈಡಿಗೆ ಕ್ಯಾರಿ ಮಾಡ್ಕೊಂಡಾಗ ಡಿಫ್ರೆನ್ಸ್ ಮಾಡಿಕೊಂಡ್ರೆ ರಾಜೇಶ್ಗೆ ನಾವು 21,000 ಕೊಡಬೇಕಾಗಿದೆ, ಮತ್ತು ಶೇಖರ್ಗೆ ರಾಜೇಶ್ಗೆ 28,000 ಕೊಡಬೇಕಾಗಿದೆ. ಪೇಮೆಂಟ್ ತೋರಿಸಿ, ದಟ್ ಈಸ್ ಕೋ ವೆಂಚರ್ಸ್ ನಾವು ಪೇಮೆಂಟ್ ಮಾಡಿದಾಗ ದೇ ವಿಲ್ ಬಿಕಮ್ ದಿ ರಿಸೀವರ್, ನಮ್ಮಿಂದ ಕ್ಯಾಶ್ ಇಸ್ ಗೋಸ್ ಔಟ್. ದಟ್ ಈಸ್ ಕೋ ವೆಂಚರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಈಗ ಆ ಅಕೌಂಟನ್ನು ನಾವು ಪೇಮೆಂಟ್ ತೊಗೊತೀವಿ. ದಟ್ ಈಸ್ ಬೈ ಶೇಖರ್ಸ್ ಅಕೌಂಟ್ 21,000 rupees ಪೇಮೆಂಟ್ ಆಯಿತು. ಬೈ ರಾಜೇಶ್ ಅಕೌಂಟ್ 28,000 rupees. ಕರೆಕ್ಟಾ? ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್, ಇಲ್ಲಿ ಸಾಲ ತೊಗೊಂಡಿದ್ವಲ್ಲ ನಾವು ಸೆಂಟ್ರಿ ಕ್ರೆಡಿಟರ್ಸು 39,000 ರೂಪಾಯಿ ಎಲ್ಲ ಫೈನಲೈಸ್ ಆದಮೇಲೆ ಅವ್ರಿಗೂ ಸಹ ಪೇಮೆಂಟ್ ಮಾಡ್ತೀವಿ. ಪೇಮೆಂಟ್ ಮಾಡಿದಾಗ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ನೋಡಿ ಬೈ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ 39,000 rupees ಅವ್ರಿಗೂ ಸಹ ಪೇಮೆಂಟ್ ಮಾಡಬೇಕು. ಓಕೆನಾ? ಎಲ್ಲ ಮುಗೀತು. ಈಗ ಕ್ಲೋಸ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಯಿತು. 1,40,000 rupees, 1,40,000 rupees. ಓಕೆನಾ? ದಿಸ್ ಇಸ್ ಹೌ ವಿ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ ಇನ್ ಜಾಯಿಂಟ್ ವೆಂಚರ್ ಅಕೌಂಟಿಂಗ್. ಓಕೆ.